ಹೋರ್ಮೋಜ್ ಜಲಸಂಧಿ ಓಪನ್ ಆಗಿ 48 ಗಂಟೆಗಳ ಗಡುವು. ಇರಾನ್ಗೆ 48 ಗಂಟೆಗಳ ಡೆಡ್ಲೈನ್ ನೀಡಿದ ಡೊನಾಲ್ಡ್ ಟ್ರಂಪ್. ಈ ಕ್ಷಣದಿಂದಲೇ 48 ಗಂಟೆಗಳ ಒಳಗೆ ತೆರೆಯಬೇಕು. ಯಾವ ಬೆದರಿಕೆ ಹಾಕದೆ ಸಂಪೂರ್ಣ ಓಪನ್ ಮಾಡಬೇಕು. ಇಲ್ಲದೇ ಇದ್ರೆ ಅವರ ವಿದ್ಯುತ್ ಸ್ಥಾವರಗಳನ್ನ ನಾಶ ಮಾಡ್ತೇವೆ. ಮೊದಲಿಗೆ ದೊಡ್ಡ ವಿದ್ಯುತ್ ಸ್ಥಾವರವನ್ನೇ ನಾಶ ಮಾಡ್ತೇವೆ. ಇರಾನ್ಗೆ ಖಡಕ್ ಆದಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಅಮೆರಿಕ ಅಧ್ಯಕ್ಷ. ನೋಡಿ, ಹೋರ್ಮೋಜ್ ಜಲಸಂಧಿಯನ್ನ ಈಗಲೇನೆ ಓಪನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ 48 ಗಂಟೆ ಒಳಗಡೆ ನಾವು ಅಟ್ಯಾಕ್ ಮಾಡ್ತೀವಿ. ಅದರಲ್ಲೂ ವಿದ್ಯುತ್ ಸ್ಥಾವರಗಳನ್ನು, ದೊಡ್ಡ ವಿದ್ಯುತ್ ಸ್ಥಾವರವನ್ನೇ ಗುರಿಯಾಗಿಸಿಕೊಂಡೆ ನಾವು ಅಟ್ಯಾಕ್ ಅನ್ನ ಮಾಡ್ತೀವಿ. ನೀವು ಈ ಹೋರ್ಮೋಜ್ ಜಲಸಂಧಿ ಓಪನ್ ಮಾಡುವಾಗ ಯಾವುದೇ ರೀತಿಯಾದಂತಹ ಷರತ್ತು, ಬೆದರಿಕೆ ಇದ್ಯಾವುದನ್ನು ಹಾಕೋ ಹಾಗಿಲ್ಲ ಅನ್ನೋದನ್ನ ಟ್ರಂಪ್ ಹೇಳ್ತಾ ಇರೋದು. ಈ ಮುಖಾಂತರವಾಗಿ ಟ್ರಂಪ್ ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಇರಾನ್ ಇದನ್ನು ಹೆಂಗ್ ಸ್ವೀಕರಿಸುತ್ತೆ, ಇರಾನ್ ಇದಕ್ಕೆ ಹೆಂಗ್ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿವರೆಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಎಲ್ಲದಕ್ಕೂ ಖಡಕ್ ಆದಂತ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇರುವಂತದ್ದು ಇರಾನ್. ಯುದ್ಧ ನಿಲ್ಲಿಸಿ ಅಂದ್ರೆ ನಿಲ್ಸೋದು ಯಾವಾಗ ನಮಗೆ ಗೊತ್ತು ಅಂತ ಇರಾನ್ ಹೇಳ್ತಾ ಇರೋದು. ಸೊ ಹಾಗಾಗಿ ಇರಾನ್ ಈಗ ಈ ವಿಚಾರಕ್ಕೆ ಹೆಂಗ್ ಪ್ರತಿಕ್ರಿಯೆ ಕೊಡುತ್ತೆ? ಹೋರ್ಮೋಜ್ ಮೇಲೆ ಕಂಪ್ಲೀಟ್ ಆದಂತ ಹಿಡಿತ ಸಾಧಿಸಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಇರಾನ್ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾ ಇದೆ. ಈಗ ಟ್ರಂಪ್ ಹೇಳಿದ ತಕ್ಷಣ ಹೋರ್ಮೋಜ್ ಅನ್ನ ಬಿಟ್ಕೊಟ್ಬಿಟ್ರೆ ಮತ್ತೊಂದಷ್ಟು ರೀತಿಯಾದಂತ ಸಮಸ್ಯೆಗಳಾಗತ್ತೆ. ಹಾಗಾಗಿ ಇರಾನ್ ಇದನ್ನ ಹೆಂಗ್ ಸ್ವೀಕರಿಸುತ್ತೆ? ಅಕಸ್ಮಾತ್ ಇರಾನ್ ಈ 48 ಗಂಟೆ ಒಳಗಡೆ ಬಿಟ್ಕೊಡ್ಲಿಲ್ಲ ಅಂತ ಅಂದ್ರೆ ಟ್ರಂಪ್ ಅದನ್ನ ಹೇಗೆ ಹಗೆ ತೀರಿಸ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ.